ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ದರ್ಶನ್ ರಾಜಾತಿಥ್ಯದ ಬಳಿಕ ದಿಕ್ಕುಪಾಲಾಗಿದ್ದಾರೆ. ಕೋರ್ಟಿಗೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸುವುದರೊಳಗೆ ಸೆರೆಮನೆಯಿಂದ ಹೊರಬರೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ದಾಸನಿಗೂ ಮುನ್ನ ಡೆವಿಲ್ ಪಟಾಲಂನ ಕೆಲ ಸದಸ್ಯರು ಬೇಲ್ಗಾಗಿ ಅರ್ಜಿ ಹಾಕಿದ್ದಾರೆ. ಆದರೆ ಸದ್ಯಕ್ಕೆ ಡಿ ಗ್ಯಾಂಗ್ಗೆ ಜಾಮೀನು ಅನ್ನೋದು ಕೈಗೆಟುಕದ ದ್ರಾಕ್ಷಿ ಅಂತಾಗಿದೆ. ರಕ್ತದ ಕಲೆಗಳನ್ನ ಮೈಗೆ ಮೆತ್ತಿಕೊಂಡು ಡೆವಿಲ್ ಗ್ಯಾಂಗ್ ಸೆರೆಮನೆ ವಾಸಕ್ಕೆ ಗುರಿಯಾಗಿದೆ. ಪಾಪ ಕೃತ್ಯದಲ್ಲಿ ಭಾಗಿಯಾಗಿ ಡಿ ಪಟಲಾಂ ಸೆರೆಮನೆಯ ಸಹವಾಸ ಮಾಡಿದೆ. ಇದೀಗ ಜೈಲಿನಲ್ಲಿ 50ಕ್ಕೂ ಹೆಚ್ಚು ದಿನ ಕಳೆದಿರೋ ದರ್ಶನ್ ಸಹಚರರು ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು. ಆದ್ರೀಗ ಅವರಿಗೆಲ್ಲ ಜೈಲೇ ಗತಿಯಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಸದ್ಯಕ್ಕೆ ದರ್ಶನ್ಗೂ ಜಾಮೀನು ಸಿಗೋದು ಡೌಟ್ ಆಗಿದೆ. ವಿನಯ್ ಕೇಶವಮೂರ್ತಿ ಜಾಮೀನು ಅರ್ಜಿ ವಜಾ. ಡೆವಿಲ್ ಗ್ಯಾಂಗ್ ಇಬ್ಬರು ಸದಸ್ಯರಿಗೆ ಮತ್ತೆ ಸೆರೆವಾಸ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಪವಿತ್ರ ಗೌಡ, A10 ಸ್ಟೋನಿ ಬ್ರೂಕ್ ಮಾಲೀಕ ವಿನಯ್, ಕಾರು ಚಾಲಕ ಅನುಕುಮಾರ್ ಮತ್ತು ಕೇಶವಮೂರ್ತಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು. ಈಗಾಗಲೇ ಶನಿವಾರ ಪವಿತ್ರ ಗೌಡ ಮತ್ತು ಅನುಕುಮಾರ್ ಬೇಲ್ ಅರ್ಜಿ ವಜಾ ಆಗಿತ್ತು. ವಿನಯ್ ಮತ್ತು ಕೇಶವಮೂರ್ತಿ ಜಾಮೀನು ಭವಿಷ್ಯವನ್ನ 57ನೇ CCH ನ್ಯಾಯಾಲಯ ಇವತ್ತಿಗೆ ಕಾಯ್ದಿರಿಸಿತ್ತು. ಇದೀಗ ಈ ಇಬ್ಬರಿಗೂ ಜೈಲು ವಾಸವೇ ಗತಿಯಾಗಿದೆ. ಸದ್ಯ ವಿಜಯಪುರ ಜೈಲಿನಲ್ಲಿರೋ ವಿನಯ್, ತುಮಕೂರು ಜೈಲಿನಲ್ಲಿರೋ ಕೇಶವಮೂರ್ತಿ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಅಂದಹಾಗೆ ಕೋರ್ಟ್ ಬೇಲ್ ನಿರಾಕರಿಸೋಕೆ ಕಾರಣವೇನು ಅಂತ ನೋಡಿದ್ರೆ, ರೇಣುಕಾಸ್ವಾಮಿ ಕೊಲೆಯಲ್ಲಿ 10ನೇ ಆರೋಪಿ ವಿನಯ್ ಪಾತ್ರದ ಬಗ್ಗೆ ಐ ವಿಟ್ನೆಸ್ ಇದ್ದಾರೆ. ಈ ಪ್ರತ್ಯಕ್ಷ ಸಾಕ್ಷಿಯಿಂದ 164 ಹೇಳಿಕೆ ದಾಖಲಾಗಿದೆ. ಹೀಗಾಗಿ ಐ ವಿಟ್ನೆಸ್ ಮತ್ತು ಸಾಕ್ಷಿಗಳ ಮೇಲೆ ವಿನಯ್ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಅಲ್ಲದೆ ಕೊಲೆ ಪ್ರಕರಣ ಇನ್ನೂ ತನಿಖೆಯ ಹಂತದಲ್ಲಿ ಇದೆ. ಹೀಗಾಗಿ ವಿನಯ್ ಜಾಮೀನು ಅರ್ಜಿ ವಜಾ ಮಾಡಲಾಗಿದೆ. ಇನ್ನು ಕೇಶವಮೂರ್ತಿ ವಿರುದ್ಧ ಇತರೆ ಆರೋಪಿಗಳು ಹೇಳಿಕೆ ನೀಡಿದ್ದಾರೆ. ಈತ ಕೂಡ ಕೊಲೆಯ ಸಾಕ್ಷಿ ನಾಶದಲ್ಲಿ ನೇರವಾಗಿ ಭಾಗಿಯಾಗಿದ್ದಾನೆ. ಜೊತೆಗೆ ಆರೋಪಿ ಈ ಹಿಂದೆ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ತಿಳಿದು ಬಂದಿದೆ. ಜೊತೆಗೆ ಕೊಲೆ ಪ್ರಕರಣದ ತನಿಖೆ ಇನ್ನೂ ಸಂಪೂರ್ಣ ಮುಗಿದಿಲ್ಲ. ಅಲ್ಲದೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಹೀಗಾಗಿ ಕೇಶವಮೂರ್ತಿ ಬೇಲ್ ಅರ್ಜಿ ವಜಾ ಮಾಡಲಾಗಿದೆ. ಸದ್ಯಕ್ಕೆ ದರ್ಶನ್ಗೂ ಜಾಮೀನು ಸಿಗೋದು ಡೌಟ್. ಡೆವಿಲ್ ಗ್ಯಾಂಗ್ನಲ್ಲಿರೋ 4 ಜಾಮೀನು ಅರ್ಜಿ ಸದ್ಯಕ್ಕೆ ವಜಾ ಆಗಿದೆ. ಈಗಾಗಲೇ ಪೊಲೀಸರು ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಜ್ಜಾಗಿದ್ದಾರೆ. ಒಂದ್ ವೇಳೆ ದರ್ಶನ್ ಕೂಡ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದೇ ಆದ್ರೆ ಆತನ ಅರ್ಜಿ ಕೂಡ ವಜಾ ಆಗುವ ಸಾಧ್ಯತೆ ಇದೆ. ಈ 4 ಜಾಮೀನು ಅರ್ಜಿಗೆ ಕೋರ್ಟ್ ನೀಡಿರೋ ಕಾರಣಗಳನ್ನ ನೋಡಿದ್ರೆ ದರ್ಶನ್ ಮೇಲಿನ ಆರೋಪಗಳು ಇದಕ್ಕಿಂತ ಭೀಕರವಾಗಿವೆ. ಹೀಗಾಗಿ ದರ್ಶನ್ಗೂ ಸದ್ಯಕ್ಕೆ ಜೈಲು ವಾಸವೇ ಗತಿ ಎನ್ನಲಾಗ್ತಾ ಇದೆ. ಈ ಮೂಲಕ ಡೆವಿಲ್ ಗ್ಯಾಂಗ್ಗೆ ಸದ್ಯಕ್ಕೆ ಜೈಲು ವಾಸದಿಂದ ಮುಕ್ತಿ ಸಿಗಲ್ಲ ಅನ್ನೋದು ಪಕ್ಕಾ ಆಗಿದೆ. ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.